कौशल विकास निगम के पूर्व अध्यक्ष मुरलीधर हलप्पा ने तुमकुर तालुका के हिब्बुर गवर्नमेंट प्रथम श्रेणी महाविद्यालय में तुमकुर दशहरा युवा समूह छात्र आमंत्रण एवं कौशल पथ युवा सशक्तिकरण कार्यक्रम का उद्घाटन किया। तुमकुर शनिवार दोपहर 12:15 पर कार्यक्रम का उद्घाटन करते हुए मुरलीधर हलप्पा ने कार्यक्रम में भाग लेने वाले CS पुरा और हिब्बुर गवर्नमेंट प्रथम श्रेणी महाविद्यालयों के छात्रों को तुमकुर दशहरा कार्यक्रम में आमंत्रित किया और अपने विचार व्यक्त किए। इसके अलावा तुमकुर HAL कारखाने को 5000 कर्मचारियों की आवश्यकता है, लेकिन वहां केवल 1300 लोग ही कार्यरत हैं। उन्होंने कहा कि चूंकि HAL तुमकुर जिले के उम्मीदवारों को प्राथमिकता देता है, इसलिए उम्मीदवार रोजगार कार्यालय में अपना नाम पंजीकृत करा सकते हैं। इस अवसर पर कॉलेज के प्राचार्य प्रोफेसर D कृष्णा, डॉक्टर N गोविंद राजू, प्रोफेसर मधुसूदन, प्रोफेसर मोहन कुमार, डॉक्टर शिवराज, डॉक्टर दिनेश कुमार, डॉक्टर नागराज, प्रोफेसर जगदीश, डॉक्टर अनंत कुमार उपस्थित थे। इसके बाद विविध प्रतियोगिता में भाग लेने वाले विजेता छात्रों को पुरस्कार वितरित किए गए। ಹೆಬ್ಬೂರು ಪ್ರಥಮ ದರ್ಜೆ ಕಾಲೇಜ್ ಕ್ಯಾಂಪಸ್ನಲ್ಲಿ CS ಪುರ ಡಿಗ್ರಿ ಕಾಲೇಜಿನವರು ಸೇರಿಸಿಕೊಂಡು ಅತ್ಯುತ್ತಮವಾದಂಥ ಕಾರ್ಯಕ್ರಮ ಯುವ ಸಬಲೀಕರಣದ ಬಗ್ಗೆ ಮಾಡಿತು. ಹಲವಾರು ವಿಷಯಗಳನ್ನ ಚರ್ಚೆ ಆಯಿತು. ಇವತ್ತು ಗ್ರಾಮಾಂತರ ಮಕ್ಕಳು, ಅದರಲ್ಲೂ ಸರ್ಕಾರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವರು ಹೇಗೆ ಶ್ರಮಪಟ್ಟು ಸರ್ಕಾರದಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿದ್ದಾರೆ, ನಾವುಗಳು ಯಾಕೆ ಆಗಬಾರ್ದು ಅಂತೇಳಿ ಎಲ್ಲರಿಗೂ ಇವತ್ತು ಅನ್ನಿಸ್ತಿದೆ. ಹಾಗೆಯೇ ಯಾರ್ಯಾರಿಗೆ ಇಂಡಸ್ಟ್ರಿಯಲಿಸ್ಟ್ಗಳಿದ್ದಾರೆ, ಕಾರ್ಪೊರೇಟ್ ಸಂಸ್ಥೆಗಳಿದ್ದಾರೆ, ಅವ್ರುಗಳು ಹೇಗೆ ಅದನ್ನು ಅಚೀವ್ ಮಾಡಿದರು ಅನ್ನೋದ್ರ ಬಗ್ಗೆನೂ ಅವರಿಗೆ ಮನದಾಟ ಆಯಿತು. ಒಳ್ಳೆಯ ಕಾರ್ಯಕ್ರಮ ಇವತ್ತು. ಹಾಗೆಯೇ ಈ ಕ್ಯಾಂಪಸ್ ನೋಡಿದರೆ ಇಲ್ಲಿ ಹೆಬ್ಬೂರ್ದು ಏನು ಚೆನ್ನಾಗಿದೆ. ತುಮಕೂರು ಯೂನಿವರ್ಸಿಟಿನೂ ಇಷ್ಟು ಚೆನ್ನಾಗಿಲ್ಲ, ಅಷ್ಟು ಅದ್ಭುತವಾಗಿದೆ. ಗಿಡಗಳು, ಮರಗಳು, ಒಳ್ಳೆಯ ಒಂದು ಮಿನಿ ಫಾರೆಸ್ಟ್ ಇದ್ದಂಗಿದೆ ಈ ಕ್ಯಾಂಪಸ್. ಈ ಹುಡುಗರುಗಳೇ ಇಲ್ಲಿ ಭಾಗ್ಯವಂತರಿದ್ದು. ಅದರಲ್ಲೂ ಇವತ್ತು CS ಪುರದಿಂದ 20 ಕಿಲೋಮೀಟ್ರಿಂದ ದೂರದಿಂದ ಮಕ್ಕಳು ಇವತ್ತಿಲ್ಲಿ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಹಲವಾರು ವಿಷಯಗಳನ್ನ ಇವತ್ತು ಮನದಟ್ಟು ಮಾಡಿಕೊಂಡು ಹೊರಟರು. ಆಮೇಲೆ ಜೊತೆಗೆ ತುಮಕೂರು ದಸರಾಗೆ ಎಲ್ರಿಗೂ ಒಂದು ಆತ್ಮೀಯ ಆಹ್ವಾನ ಕೊಡೋಂಥ ಅವಕಾಶ ಸಿಕ್ಕಿದೆ. ತುಮಕೂರು ದಸರಾ 11 ದಿನ ವಿಜೃಂಭಣೆಯಿಂದ ಹಲವಾರು ಚಟುವಟಿಕೆಗಳನ್ನ ಒಳಗೊಂಡಿದೆ. ನೀವುಗಳೆಲ್ಲರೂ ಬನ್ನಿ, ಎಲ್ಲ ಇವೆಂಟ್ಸಲ್ಲೂ ನೀವು ಭಾಗವಹಿಸ್ರಿ. ಕಾಂಪಿಟೇಷನ್ಸ್ಗಳಿರ್ತವೆ, ಇವೆಂಟ್ಸ್ಗಳಿರ್ತವೆ, ಇವೆಲ್ಲ ಸಾಕ್ಷಿದಾರರಾಗಿ ಅಂತೇಳಿ ಅವ್ರಿಗೆಲ್ಲರಿಗೂ ಸ್ವಾಗತ ಮಾಡಲಿಕ್ಕೆ ಇವತ್ತಿಲ್ಲಿ ಬಂದಿದ್ದೀವಿ. ಜೊತೆಗೆ ಟಾಯ್ಲೆಟ್ದು, ನೀರಿಂದು, ಕಾಂಪೌಂಡ್ದು, ಕಟ್ಟಡ ದುರಸ್ತಿದು, ಒಳ್ಳೆ ಸ್ಪೋರ್ಟ್ಸ್ ಬಂದಿದ್ದಾರೆ. ಅದು ತಕ್ಕನಂಗೆ ಪ್ಲೇಗ್ರೌಂಡು ಅನುಕೂಲತೆಗಳು ಬೇಕು ಅಂಥೇಳಿ ವಿದ್ಯಾರ್ಥಿಗಳು ಅದನ್ನು ಬೇಡಿಕೆ ಇಟ್ಟರು. ಇದನ್ನು ಪ್ರಾಮಾಣಿಕವಾಗಿ ಸರ್ಕಾರದ ಗಮನಕ್ಕೆ ತಂದು ಅದಕ್ಕೇನಾದರೂ ಒಂದು ಪರಿಹಾರ ಅತಿ ಶೀಘ್ರದಲ್ಲೇ, ಇನ್ನು 1.5-2 ತಿಂಗಳಲ್ಲಿ ಬಿಫೋರ್ ಡಿಸೆಂಬರ್ ಅದನ್ನು ರಿಸಲ್ಟ್ ಸಿಗೋ ತನಕ ಅದನ್ನು ಫಾಲೋಅಪ್ ಮಾಡ್ತೀವಿ ಅಂತ ವಾಗ್ದಾನ ಕೊಟ್ಟಿದ್ದೀವಿ. ಮಾಡ್ತಾ ಇದ್ದೀನಿ. ನಮಗೆ 1 ಅವರ್ ಇಲ್ಲ ಅಂದರೆ 2 ಅವರ್ ಅಷ್ಟೇ ನಮಗೆ ಕ್ಲಾಸ್ ನಡೀತಾ ಇರೋದು. ಕರೆಕ್ಟಾಗಿ ಟೀಚರ್ಸ್ಗಳು ಯಾರು ನಮಗೆ ಗೆಸ್ಟ್ ಲೆಕ್ಚರರ್ಸು ಹಾಕಿಲ್ಲ. ಇನ್ನೂ ನಮಗೆ ಯಾವುದೇ ಪಾಠಗಳು ಏನೂ ನಡೀತಾ ಇಲ್ಲ. ಒಬ್ಬರು ಒಂದು ಕ್ಲಾಸ್ ತಗೊಂಡು ಸೆಕೆಂಡ್ ಅವರ್ ಇನ್ನೊಬ್ರು ಕ್ಲಾಸ್ ತಗೊಂಡು ನಮ್ಗೆ ಅಷ್ಟೇ ಕ್ಲಾಸು. ನೆಕ್ಸ್ಟ್ ಅವರ್ ಯಾವ ಕ್ಲಾಸ್ ಇರೋಲ್ಲ, ಮನೆಗೆ ಹೋಗ್ಬೇಕಾಗುತ್ತೆ. ಮನೇಲಿ ಕೇಳಿದ್ರೆ ಇಷ್ಟು ಬೇಗ ಏನಕ್ಕೆ ಬಂದಿದ್ದೀರಾ, ಎಲ್ಲ ಹೋಗ್ತಿದ್ದೀರಾ, ಕಾಲೇಜ್ಗೆ ಹೋಗ್ತಿದ್ದೀರಾ, ಇಲ್ಲ ಎಲ್ಲರೂ ಸುತ್ತಕ್ಕೆ ಹೋಗ್ತಿದ್ದೀರಾ ಅಂತಿರ್ತಾರೆ. ಅವೆಲ್ಲ ನಮಗೆ ಕೇಳೋದಕ್ಕಾಗಲ್ಲ. ಬೇಗ ನಮಗೆ ಗೆಸ್ಟ್ ಲೆಕ್ಚರರ್ಸ್ನ ಹಾಕಿ ಅಂತ ಹೇಳೋದಕ್ಕೆ ಆಗಿರೋದು. ನಮಗೆ 1 ಕ್ಲಾಸಸ್ಸು ಇಲ್ಲ. ನಾವು ಬರೀ 1 ಗಂಟೆವರೆಗೂ ಸುಮ್ಮನೆ ಬರ್ತಿದ್ದೀವಿ, ಕುತ್ಕೊಂಡು ಹೋಗ್ತಾ ಇದ್ದೀವಿ ಮಂಗಳವಾರದಿಂದ. ಇವತ್ತು ಕರೆಕ್ಟಾಗಿ 4 ದಿವಸ ನಮ್ಗೆ ಒಂದೇ 1 ಕ್ಲಾಸೂ ಇಲ್ಲ. ಅವ್ರಿಗೆ ಅಟ್ಲೀಸ್ಟ್ 1 ಕ್ಲಾಸ್ ಆದರೂ ತಗೊಂತಾರೆ. ನಮ್ಗೆ 1 ಕ್ಲಾಸ್ ಇಲ್ಲ, ಬರ್ತೀವಿ, ಸುಮ್ಮನೆ ಕುತ್ಕೊತೀವಿ, ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಪ್ರಿನ್ಸಿಪಾಲ್ರಿಗಾಗಲಿ ಏರ್ ಆಫೀಸರ್ಗಳಿಗಾಗಲಿ ಯಾರು ಗಮನಕ್ಕೆ ತರಲಿಲ್ಲ? ಲೆಕ್ಚರರ್ ಇಲ್ವಲ್ಲ ಸರ್, ಅವರು ಇರೋದೇ ಒಬ್ಬೊಬ್ರು ಲೆಕ್ಚರರು. ಎಲ್ಲರಿಗೂ 3 ಕ್ಲಾಸ್ ತಗೋಬೇಕಲ್ಲ ಸರ್. ಅವ್ರು ಮನೇಲಿ ಬೈತಾರೆ ಬೇಗ ಹೋದ್ರೆ. ಇವಾಗ ನೋಡಿ, ಇವಾಗ 1 ಗಂಟೆಗೆ ಮುಗಿತು, ಮನೆಗೆ ಹೋದ್ರೆ ಅಲ್ಲೂ ಬೈಸ್ಕೋಬೇಕು. ಇಲ್ಲ 10 ಗಂಟೆಗೆ ಬರ್ತೀವಿ, 1 ಗಂಟೆವರೆಗೂ ಕುತ್ಕೊತಿದ್ದೀವಿ, ಹೋಗ್ತಿದ್ದೀವಿ.